ಬಿ ಪಾಟೀಲ್, ಹ್ಯಾರಿಸು, ನಾನು ಬಿ ಪಾಟೀಲ್, ಹ್ಯಾರಿಸು, ತುಷಾರ್ ಗಿರಿನಾಥ್, ಸೆಲ್ವಕುಮಾರ್, ಗುಂಜನ್ ಮತ್ತು ನಮ್ಮ ಮಣಿವಣ್ಣನ್ ಮತ್ತು ಚೋಳನ್, ಇಷ್ಟು ಜನ ನಾವು ದಾವೋಸ್ನ ವರ್ಲ್ಡ್ ಎಕನಾಮಿಕ್ ಫೋರಂಗೆ ಪಾರ್ಟಿಸಿಪೇಟ್ ಮಾಡಿದ್ದೆ. ನನಗಿದು ಮೊದಲನೇ ಅನುಭವ. ಹೋದ ವರ್ಷ ಹೋಗ್ಬೇಕು ಅಂತೇಳಿ ನಾನು ಪ್ರಯತ್ನ ಮಾಡಿದ್ದೆ, ಆಗಿರಲಿಲ್ಲ. ಇದು ಒಂದು ಬಹಳ ಅದ್ಭುತವಾದಂಥ ಪ್ರದೇಶ. ಸದಾಶಿವನಗರಕ್ಕಿಂತ ಸ್ವಲ್ಪ ಜಾಸ್ತಿ ಇರ್ಬೋದಷ್ಟೇ. ಪ್ಯಾಲೇಸರ್ ಏರಿಯಾ ರೋಯಲ್ ಪ್ಯಾಲೇಸ್ ಆಗ್ತಿದ್ರು, ಅಪೋಲ್ ಪ್ಯಾಲೇಸ್ ಆಗ್ತಿದ್ರು, ಅಷ್ಟು ಇರ್ಬೋದು. ಏರ್ಪೋರ್ಟ್ ಎಲ್ಲ ಒಂದು 200-250 ಕಿಲೋಮೀಟರ್ ದೂರದಲ್ಲೇ ಇದೆ. ಅಂದ್ರೆ ನೀವೆಲ್ಲ ಮಾತಾಡಂಗಿದ್ರೆ ಹೊರಡು, ನನಗೆ ಡಿಸ್ಟರ್ಬ್ ಆಗ್ತದೆ. ನಾನೇನು ಹೇಳಬೇಕು ಅಂತ ಹೇಳ್ತೀನಿ ಅದನ್ನು ಹೇಳಕ್ಕೆ ಫೋನ್ ಆಫ್ ಮಾಡ್ಕೊಳ್ಳಿ. ನೀವು ಮಾತಾಡೋದು ನೀವು ನಾನೇ ಕ್ವಶನ್. ಸೊ ನನಗಿದೊಂದು ಹೊಸ ಅನುಭವ. ನಾನು ದಿನ ಲೇಟ್ ಹೋಗ್ಬೇಕಾದ ಪರಿಸ್ಥಿತಿ ಬಂದು ಹೋಗೋದು ಬೇಡ ಅಂತ ತೀರ್ಮಾನ ಮಾಡಿದೆ. ಆದರೆ ನಮ್ಮ ನಾಯಕರುಗಳು ಮತ್ತು ಅಲ್ಲಿಂದ ಕೂಡ ಒತ್ತಡ, ವಿರೋಧ ಪಕ್ಷದವರು ಸಹಯೋಗ ಇತ್ತು. ಸೊ ಅದಕ್ಕೆ ನಾವೆಲ್ಲ ನಾನು ಅಂತಂದೆ, ಇಲ್ಲಿ ನಮ್ಮ ಟೀಮ್ ಅಂತೂ ಹೊರಟಿತ್ತು. ಇದು ಅವಸ್ಸು ಟೀಮು 56ನೇ ಆನ್ಯುವಲ್ ಮೀಟಿಂಗ್. ಇದು ಸ್ಪಿರಿಟ್ ಆಫ್ ಡೈಲಾಗ್ಸ್ ಆ ಥೀಮ್ ಇತ್ತು. ಚರ್ಚೆ ಮಾಡಲಿಕ್ಕೆ ನಿಮ್ಮ ಏನು ಒಂದು ರಾಜ್ಯ, ದೇಶ, ಇಂಡಿಯನ್ ಪೊಲಿಟಿಕ್ಸ್ ಅಲ್ಲೂ ಕೂಡ ಕರ್ನಾಟಕಕ್ಕೆ ಒಂದು ಸ್ಥಾನ ಕೊಟ್ಟಿದ್ದು. ಬೇರೆ ರಾಜ್ಯದ ಎಲ್ಲ ಮುಖ್ಯಮಂತ್ರಿಗಳು ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು. ಸುಮಾರು ಒಂದು 10 ರಾಜ್ಯದ ಮುಖ್ಯಮಂತ್ರಿಗಳು, ಮಹಾರಾಷ್ಟ್ರ ಇರ್ಬೋದು, ಆಂಧ್ರ, ತೆಲಂಗಾಣ, ಅಸ್ಸಾಂ, ಜಾರ್ಖಂಡ್, ಹೀಗೆ ಅನೇಕ ರಾಜ್ಯದ ಎಲ್ಲ ಮುಖ್ಯಮಂತ್ರಿಗಳು ಕೂಡ ಎಲ್ಲ ಬಂದಿದ್ರು. ಸೊ 65 ಹೆಡ್ಸ್ ಆಫ್ ಸ್ಟೇಟ್ಸ್ ಗವರ್ಮೆಂಟ್ ಕೂಡ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. 65 ಇನ್ಕ್ಲೂಡಿಂಗ್ ಡೊನಾಲ್ಡ್ ಟ್ರಂಪ್ ಇಂದ ಹಿಡಿದು ಎಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು, ಪ್ರಪಂಚದ ಎಲ್ಲ ಬಿಸ್ನೆಸ್ ಮ್ಯಾನ್ಗಳು, ಇಲಾನ್ ಮಾಸ್ಕ್ ಇಂದ ಹಿಡಿದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನೀಗ ಬಹಳ ಪ್ರಮುಖರಿದ್ದಾರೆ ಅವರು, ಕಂಪನಿಗಳು ಎಲ್ಲ ಕೂಡ ಎಲ್ಲ ವಿಚಾರದಲ್ಲೂ ಕೂಡ ಸುಮಾರು 100ಕ್ಕೂ ಹೆಚ್ಚು ಸಮಿತಿಗಳು, ಸಭೆ, ಅಲ್ಲಿಯ ಪದ್ಧತಿ, ಗವರ್ನೆನ್ಸು, ಹೊಸ ಪಾಲಿಸಿಗಳು ಇವೆಲ್ಲ ಕೂಡ ಇತ್ತು. ಸೊ ನಾವು ಕೂಡ ಎಲ್ಲ ಅನೇಕ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ನಾಯಕರುಗಳೆಲ್ಲ ಭೇಟಿ ಮಾಡುವಂತ ಒಂದು ಅವಕಾಶ ನನಗೂ ಕೂಡ ದೊರಕಿತ್ತು. ಅಲ್ಲಿ ಫೋಕಸ್ ಏರಿಯಾ ಮುಖ್ಯ ನಮ್ಮ ಭಾರತದ ಬಗ್ಗೆ ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ. ಭಾರತ ಬಹಳ ದೊಡ್ಡ ಮುಂದುವರಿತಾ ಇರುವಂತ ಒಂದು ದೇಶ. ಇಲ್ಲಿರುವಂತ ಯುವಕರು ಇದ್ರ ಬಗ್ಗೆ ಅಪಾರವಾದಂತ ಅವರಿಗೆ ವಿಶ್ವಾಸ ಇದೆ.
ಭಾರತವನ್ನ ಬೆಂಗಳೂರು ಮುಖಾಂತರ ನೋಡ್ತಾ ಇದ್ದನ್ನು ನಾನು ನೋಡಿದ್ದೇನೆ. ದಿ ವರ್ಲ್ಡ್ ಲೀಡರ್ಸ್ ಆರ್ ಸೀಯಿಂಗ್ ಇಂಡಿಯಾ ಥ್ರೂ ಬ್ಯಾಂಗ್ಳೂರ್. ಐ ವಾಸ್ ಟೆಲಿಂಗ್ ದಿಸ್ ಸ್ಟೇಟ್ಮೆಂಟ್ earlier also. Again, I would like to stand before. So, ಇಲ್ಲಿ ಅವ್ರಿಗೆ ಫಾರ್ಚೂನ್ 500 ಕಂಪ್ನೀಸ್ ಹೆಚ್ಚು ಕಮ್ಮಿ ಒಂದು 450ಕ್ಕೂ ಹೆಚ್ಚು ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಅಲ್ಲೇ ಬೆಂಗಳೂರಿನಲ್ಲಿವೆ, ಅವರ ಪ್ರೆಸೆನ್ಸ್ ಇದೆ. ಸೊ ನಾವು ಯಾರಿಗೂ ಹೋಗಿ ಈ ರೀತಿ ಹಿಂದೆ ನಮ್ಮ ಅನೇಕ ನಾಯಕರುಗಳೆಲ್ಲ ಹೋಗಿದ್ದಾರೆ, ಯಡಿಯೂರಪ್ಪ ಹೋಗಿದ್ದಾರೆ, ಎಸ್ ಎಂ ಕೃಷ್ಣ ಹೋಗಿದ್ದಾರೆ, ಇವರೆಲ್ಲ ಹೋಗಿದ್ದಾರೆ, ಎಲ್ಲ ದಾಖಲೆಗಳೆಲ್ಲ ಇದೆ. ಸೊ ಅಲ್ಲಿ ಡಾಟಾ ಸೆಂಟರ್ಗಳಿಗೆ ಈಗ ಹೊಸದಾಗಿ ಅವರು ಆಲೋಚನೆ ಮಾಡ್ತಾ ಇರೋದು ಡಾಟಾ ಸೆಂಟರ್, ಗ್ಲೋಬಲ್ ಕೇಪಬಿಲಿಟಿ ಸೆಂಟರ್ GCC, ಫುಡ್, ಬ್ರಿವರೇಜ್, ಏವಿಯೇಷನ್ ಅಂದ್ರೆ ನಮ್ಮ ಏರೋಸ್ಪೇಸ್, ಬೋಯಿಂಗ್ ಇವೆಲ್ಲ, ಮತ್ತು ರಿನ್ಯೂವಲ್ ಎನರ್ಜಿ, ಕ್ಲೀನ್ ಎನರ್ಜಿ, EV, ಅಡ್ವಾನ್ಸ್ ಮ್ಯಾನುಫ್ಯಾಕ್ಚರಿಂಗ್, ಎಲೆಕ್ಟ್ರಾನಿಕ್ಸ್. ಆಮೇಲೆ ಬಹಳ ಜನ ಮುಂದಕ್ಕೆ ಅರ್ಬನೈಸೇಷನ್ ಈ ರಾಜ್ಯದಲ್ಲಿ ಯಾವ ರೀತಿ 2047ಕ್ಕೆ ಅಂದ್ರೆ 20-25 ವರ್ಷಕ್ಕೆ ಕರ್ನಾಟಕ ರಾಜ್ಯ ಮತ್ತು ಭಾರತದಲ್ಲಿ ಯಾವ ರೀತಿ ಜನ ನಗರಗಳಿಗೆ ಬರ್ತಾರೆ, ಆ ನಗರಗಳಿಗೆ ಏನು ವ್ಯವಸ್ಥೆ ಮಾಡಿಕೊಡ್ತೀರಿ, ಇದು ದೊಡ್ಡ ಚಾಲೆಂಜಸ್ ಅವ್ರಿಗೆಲ್ಲ ಕೂಡ ಇತ್ತು. ನನಗೂ ಕೂಡ ಕೆಲವು ನಿಮಿಷಗಳ ಕಾಲ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ರು. ಕ್ರಾಸ್ ಕ್ವಶನ್ಸ್ ಕೂಡ ಎಲ್ಲ ಹಾಕಿದ್ರು. ಸೊ ಸರ್ಕಾರದ ಡೆಲಿಗೇಷನ್ ಬಯಲಾಟ್ರಲ್ ಎಂಗೇಜ್ಮೆಂಟ್ಸ್ ಕೂಡ ಇವತ್ತು ನಾವು ಅಲ್ಲಿ ಮಾಡಿದ್ದೇವೆ. ಇವತ್ತು ನಾನು ಅಲ್ಲಿ ಅನೇಕ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ನಾಯಕರುಗಳನ್ನ, ಮಿನಿಸ್ಟರ್ಸ್ನ, ಬೇರೆ ಬೇರೆ ದೇಶದ ಮಿನಿಸ್ಟರ್ಸು ಅವರೆಲ್ಲ ಭೇಟಿ ಮಾಡುವಂತ ಒಂದು ಅವಕಾಶ ಸಿಕ್ಕಿತ್ತು. ವರ್ಲ್ಡ್ ಬ್ಯಾಂಕ್ ಹೆಡ್ ಕೂಡ ಅವರು ನಮ್ಮ ರಾಜ್ಯ ದೇಶದವರು, ಅಜಯ್ ಬಂಗ, ಅವನು ಕೂಡ ನಮ್ಮ ಭೇಟಿ ಮಾಡುವಂತ ಒಂದು ಅವಕಾಶ ಇತ್ತು. ಅವರು ಕೂಡ ನಾನು ಮಾತಾಡಿದೆ. ಅವರು ಕೂಡ ಈಗಾಗಲೇ ನಮ್ಮ ಕರ್ನಾಟಕಕ್ಕೆ ಬೇಕಾದ ಸಹಾಯ ಮಾಡ್ತಾ ಇದ್ದಾರೆ, ಮುಂದಕ್ಕೂ ಕೂಡ ಮಾಡ್ತೀನಿ ಕರ್ನಾಟಕದ ಬಗ್ಗೆ ಅಂತೇಳಿ ಅವರು ಬಹಳ ಮಾಡಿದ್ರು. ಆಮೇಲೆ ಮಾರ್ಕ್ ರೂಟ್, ಸೆಕ್ರೆಟರಿ ಜನರಲ್ ನ್ಯಾಟೋ, ಎಕ್ಸ್ ಪ್ರೈಮ್ ಮಿನಿಸ್ಟರ್, ಹಿಂದೆ ನಮ್ಮ ರಾಜ್ಯಕ್ಕೋಸ್ಕರ ಬಂದಿದ್ದು, ನಾನು ಭೇಟಿ ಮಾಡಿದ್ದೆ. ಅವರು ಕೂಡ ನಾನು ಅಲ್ಲಿಗ ಭೇಟಿ ಮಾಡಿದೆ. ಅವರು ಕೂಡ ಬೆಂಗಳೂರಿನ ಅನುಭವ, ಅವ್ರ ರಾಜ್ಯಕ್ಕೆ, ದೇಶಕ್ಕೆ ತೆಗೆದುಕೊಂಡು ಹೋದಂಥ ಅನೇಕ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಕೂಡ ಎಲ್ಲ ಇತ್ತು. ಸೊ ಯಾರನ್ನು ನಾನು ಭೇಟಿ ಮಾಡಿದ್ದೀನಿ ಅದನ್ನು ನಿಮಗೆ ನಾನು ರಿಲೀಸ್ ಮಾಡ್ತೀನಿ, ನಿಮಗೆ ನಾನು ರಿಲೀಸ್ ಮಾಡ್ತೀನಿ. ಒಟ್ಟಾರೆ ಭಾರತದ ಬಗ್ಗೆ ಇದೊಂದು ಬೆಳವಣಿಗೆ ಆಗ್ತಾ ಇದೆ ಅನ್ನೋದಿದೆ. ನಮ್ಮ ಸೆಂಟ್ರಲ್ ಮಿನಿಸ್ಟರ್ ವೈಷ್ಣವಿ, ಅವರು ನಮ್ಮ ರೈಲ್ವೆ ಅಶ್ವಿನ್ ವೈಷ್ಣವಿ, ಅವರು ರೈಲ್ವೆ ಮಿನಿಸ್ಟರ್, ITBTಗೂ ಅವರ ಮಿನಿಸ್ಟರ್, ಅವರು ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು. ನಮ್ಮ ರಿನ್ಯೂವಲ್ ಎನರ್ಜಿಯಿಂದ ನಮ್ಮ ರಾಜ್ಯದವರೇ ಪ್ರಹ್ಲಾದ್ ಜೋಶಿ ಇದ್ರು, ರಾಮಮೋಹನ್ ನಾಯ್ಡು ಅವರಿದ್ರು. ಸೊ ಅವರೆಲ್ಲ ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು. ನಮ್ಮ ಕರ್ನಾಟಕ ಪೆವಿಲಿಯನ್ಗೂ ಕೂಡ ನಮ್ಮ ಜೋಶಿ ಅವರೆಲ್ಲ ಬಂದಿದ್ರು. ಒಂದು MB ಪಾಟೀಲ್ ಅವರ ನಮ್ಮ ಹತ್ರ ಎಲ್ಲ ಅನೇಕ ವಿಚಾರಗಳನ್ನ ಚರ್ಚೆ ಮಾಡಿದ್ರು. ಬಹಳ ಜನ ಈ ಒಂದು ಡಾಟಾ ಸೆಂಟರ್ಗಳಿಗೆ, GCCಗೆಲ್ಲ ಈ ಕ್ಲೀನ್ ಎನರ್ಜಿ ಬೇಕು, ರಿನ್ಯೂವಲ್ ಎನರ್ಜಿ ಬೇಕು, ನೀರು ಬೇಕು ಅನ್ನೋದು ಕೂಡ. ಬಟ್ ಅವ್ರಿಗೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ತೆಗೆದುಕೊಂಡಿದ್ದಾರೆ, ನಮ್ಮಲ್ಲಿ ಸಫಿಷಿಯಂಟ್ ಪವರ್ ಇದೆ ಅನ್ನೋದು ಅವ್ರಿಗೆ ಮನವರಿಕೆ ಆಗಿದೆ. ಒಂದು ನನಗೆ ಏನು ಅಲ್ಲಿ ನೋಡಿದ್ದು,
ಅವರು ಆ ಚಿಕ್ಕ ಪ್ರದೇಶದಲ್ಲಿ ನಾನು 300 ಕಿಲೋಮೀಟರ್ ದೂರ ಯಾರೇ ಆಗಲಿ ಪ್ರೈಮ್ ಮಿನಿಸ್ಟರ್ ಒಬ್ಬರೊಬ್ಬರು ಹೆಲಿಕಾಪ್ಟರ್ ಅಲ್ಲಿ ಬಂದಿರ್ಬೋದಷ್ಟೇ. ಇದರಿಂದ ಇಟಲಿ ಮಿಲಾನಿಂದ ಇಲ್ಲ ಅಂತಂದ್ರೆ ಈ ಕಡೆ ಝೂರಿಚಿಂದ ಬಂದಿರ್ಬೋದಷ್ಟೇ. ಅದು ಬಿಟ್ರೆ ಮಿಕ್ಕಿದವರೆಲ್ಲರೂ ಕೂಡ 1-8 ಜನ ಹೆಲಿಕಾಪ್ಟರ್ ಟ್ರಾವೆಲ್ ಮಾಡಿರ್ಬೋದು ಅಷ್ಟೇ. ಎಲ್ಲರೂ ಕೂಡ ರೋಡಲ್ಲೇ ಟ್ರಾವೆಲ್ ಮಾಡೋದು. ನಾನು ಹೋಗ್ಬೇಕಾದ್ರೆ ಝೂರಿಚ್ ಮುಖಾಂತರ ಹೋದೆ, ಬರಬೇಕಾದ್ರೆ ಮಿಲಾನ್ ಮುಖಾಂತರ ನಾನು ಬಂದೆ. ಝೂರಿಚ್ 200 ಕಿಲೋಮೀಟರ್ 250 ಕಿಲೋಮೀಟರ್ ಹೋಗ್ಬೇಕಾದ್ರೆ ಒಂದು 30-40 ಟನಲ್ಗಳಿದೆ. ರೋಡಲ್ಲೇ ಟನಲ್, 2 ವೇ 3 ವೇ 6 ವೇ 4 ವೇ ಎಲ್ಲ ಕೂಡ ಇದೆ. ಎಲ್ಲ 60-70 ವರ್ಷದ ಹಿಂದೆನೆ ಮುಂಚಿತವಾಗಿ ಅವರೆಲ್ಲ ಟನಲ್ಗಳೆಲ್ಲ ಮಾಡಿದ್ದಾರೆ. ಸೊ ಎಲ್ಲ ಕೂಡ ಅದನ್ನೆಲ್ಲ ನಾವೆಲ್ಲ ಗಮನಿಸಿದ್ದೇವೆ. ಆಮೇಲೆ ಅಲ್ಲಿ ಶಿಸ್ತು ಯಾವ ರೀತಿ ಇದೆ, ಟ್ರಾಫಿಕ್ ಸೆನ್ಸ್ ಯಾವ ರೀತಿ ಇದೆ, ಕಾನೂನಿಗೆ ಯಾವ ರೀತಿ ಗೌರವ ಕೊಡ್ತಾರೆ. ಸೊ ನನ್ನ ಮೂಮೆಂಟು ಆ ದಾವೋಸ್ ಅಲ್ಲಿ ಒಂದು 3 ಕಿಲೋಮೀಟರ್ಗೆ ಹೋಗ್ಬೇಕಾದ್ರೆ 1 ಅವರ್ ಬ್ಲಾಕ್ ಆಗ್ತಿತ್ತು. ಬರೀ 3 ಕಿಲೋಮೀಟರ್ ನಾವು ಮುಟ್ಬೇಕಾದ್ರೆ ಕಾಂಗ್ರೆಸ್ ಸೆಂಟರ್ ಅಂತ ಅದ್ರ ಹೆಸರು. ಕನ್ವೆನ್ಷನ್ ಹಾಲ್ಗೆ ಕಾಂಗ್ರೆಸ್ ಸೆಂಟರ್. ನಮ್ಮ ಕಾಂಗ್ರೆಸ್ ಅಂತಲ್ಲ, ಕಾಂಗ್ರೆಸ್ ಅಂದ್ರೆ ಮೀಟಿಂಗ್ ಮಾಡೋಂಥ ಜಾಗ ಆ ಸೆಂಟರ್ಗೆ. ಅಲ್ಲಿ ಬೇಕಾದಷ್ಟು ಹಾಲ್ಗಳೆಲ್ಲ, ಡಿಸ್ಕಷನ್ ಹಾಲ್ಗಳೆಲ್ಲ ಬೇಕಾದ್ರೆ ಮಾಹಿತಿಗಳು, ಫೋಟೋಗ್ರಾಫ್ಸ್ ಎಲ್ಲ ಕೆಲವೆಲ್ಲ ಬೇಕಾದ್ರೆ ಬಿಡುಗಡೆ ಮಾಡ್ತೀನಿ. ಕೆಲವರು ಅವರು ಬಿಡುಗಡೆ ಮಾಡಿರ್ಬೋದು, ಕೆಲವು ಅನೇಕ ನಾನು ಮಾತಾಡಿದ್ದೆಲ್ಲ ಅವರವರೇ ಬಿಡುಗಡೆ ಮಾಡಿದ್ದಾರೆ. ನಾನು ಬಿಡುಗಡೆ ಮಾಡೋಕ್ಕೆ ಮುಂಚಿತವಾಗಿ ಅವ್ರು ಬಿಡುಗಡೆ ಮಾಡಿದ್ದಾರೆ. ಅದಕ್ಕೆ ನಾನು ನೋಡ್ತೀನಿ ಇಲ್ಲಿ ಬಂದು ಏನೇನು ಬಿಡುಗಡೆ ಮಾಡಿದ್ದಾರೆ, ಏನು ಆಗಿಲ್ಲ ಅನ್ನೋದನ್ನ ಎಲ್ಲ ಆಲ್ ಇಂಟರ್ನ್ಯಾಷನಲ್ ಮತ್ತು ನ್ಯಾಷನಲ್ ನಮ್ಮ ದೇಶದ ಅನೇಕ ಮೀಡಿಯಾ ಅವರು ಕೂಡ ಅವರ ಪ್ರೆಸೆನ್ಸ್ ಅನ್ನು ಕೂಡ ಅವರು ತೋರಿಸಿದ್ರು. ಸೊ ಬೇರೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಅವ್ರದ್ದವ್ರದ್ದೇ ಆದಂತಹ ಸಪರೇಟ್ ನಮ್ಮ ಇಂಡಿಯಾ ಸೆಂಟರ್ ಜೊತೆಗೆ ಅವ್ರದ್ದೇ ಆದಂತಹ ಸಪರೇಟ್ ಸೆಂಟರ್ಗಳನ್ನ ಅವರು ಮಾಡ್ತಿದ್ರು. ನಾವು ಮಾಡಿದ್ದು ಬಹಳ ದೊಡ್ಡದಾಗೆಲ್ಲ ಅವರು ಕೂಡ ಮಾಡ್ಕೊಂಡಿದ್ರು. ಎಲ್ಲ ಬಿಸ್ನೆಸ್ ಲೀಡರ್ಸ್ನೆಲ್ಲ ಭೇಟಿ ಮಾಡಿದ್ದಾರೆ. ನಮ್ಮ ಇಂಡಿಯನ್ ಕಮ್ಯುನಿಟಿ ಕೂಡ ಹೊರಗಡೆ ದೇಶದಲ್ಲಿ ಯಾರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅವರು ಕೂಡ ಎಲ್ಲ ಬಂದು ನಮ್ಮ ಟೀಮ್ನೆಲ್ಲ ಭೇಟಿ ಮಾಡಿದ್ದಾರೆ. MB ಪಾಟೀಲ್ ಅವರು ಬಹಳ ಪ್ರಮುಖವಾಗಿ ಯಾರ್ಯಾರ ಹತ್ರ ಮಾತಾಡಿದ್ದಾರೆ ಅಂತೇಳಿ ಅವರು ಮೀಡಿಯಾಗೆ ಕಂಪ್ಲೀಟ್ ನಿಮಗೆ ಅವರು ಬ್ರೀಫ್ ಮಾಡ್ತಾರೆ. ಅವರು ಏನೇನು ಮಾತಾಡಿದ್ದಾರೆ ಅಂತ. ನಾವು MOU ನಮ್ಮ ರಾಜ್ಯದ ದೇಶದವರ ಜೊತೆಯಲ್ಲಿ ಈ ಸತಿ ನಾವು MOUಗಳನ್ನ ಅಲ್ಲಿ ಸೈನ್ ಮಾಡೋದು ಬೇಡ ಅಂತ ಮತ್ತು ಯಾಕೆಂದ್ರೆ ಹೊರಗಡೆ ದೇಶದಿಂದ ಬಂದಂತವ್ರು ಬಂದು ನೋಡಿ ಅವ್ರಿಗೆ ಏನ್ ಹೇಳಬೇಕು, ನಮ್ಮಲ್ಲಿ ಏನಿದೆ, ನಮ್ಮ ಶಕ್ತಿ ಏನು, ನಮ್ಮ ವಾತಾವರಣ ಏನು, ನಮ್ಮ ಕ್ಲೀನ್ ಎನರ್ಜಿ ಏನು, ಪೊಲ್ಯೂಷನ್ ನಮ್ದೇನಿದೆ, ನಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆ, ನಮ್ಮಲ್ಲಿ ಎಷ್ಟು ಡಾಕ್ಟರ್ಸ್ ಇದ್ದಾರೆ, ನಮ್ಮಲ್ಲಿ ಎಷ್ಟು ಯುವಕರಿದ್ದಾರೆ, ಹೊಸ ಜನರೇಷನ್ಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಏನ್ ಬೇಕು, ಇವೆಲ್ಲ ಕೂಡ GCCಗೆ ಏನ್ ಬೇಕು, ಡಾಟಾ ಸೆಂಟರ್ಗೆ ಏನೇನು ಬೇಕು, ಅದು ಕೂಡ ಅವೆಲ್ಲ ಇದೆ. ಇನ್ನೊಂದು ನನಗೆ ಹೊಸದಾಗಿ ಕಂಡಿದ್ದು, ಅವರು 2 ಟೈರ್ 3 ಟೈರ್ ಸಿಟಿಗೂ ಕೂಡ ಕೆಲವರು ಆಲೋಚನೆ ಮಾಡ್ತಾ ಇದ್ದಾರೆ. ಅಲ್ಲೂ ಸ್ವಲ್ಪ ವೈಬ್ರೆಂಟ್ ಇರಬೇಕು. ಯುವಕರುಗಳು ದೊಡ್ಡ ದೊಡ್ಡ ನಗರಕ್ಕೆ ಬರೋದನ್ನ ತಪ್ಪಿಸ್ಬೇಕು. ನೀವು 2 ಟೈರ್ 3 ಟೈರ್ ಸಿಟಿಲೇ ಕೂಡ ನೀವು ಸ್ವಲ್ಪ ಅಲ್ಲೆಲ್ಲ ಸ್ವಲ್ಪ ವೈಬ್ರೇಷನ್ ಇರೋ ರೀತಿಲಿ ನೀವು, ಯಾಕೆಂದ್ರೆ ಎಲ್ಲ ಉದ್ಯೋಗಕ್ಕೋಸ್ಕರ ಉದ್ಯೋಗ ಮಾಡಿದ್ಮೇಲೆ ಸಾಯಂಕಾಲದ್ದು ಅವ್ರ ಮೈಂಡ್ ಫ್ರೆಶ್ ಆಗಿರೋದಕ್ಕೆ ನೀವೆಲ್ಲ ಸ್ವಲ್ಪ ವ್ಯವಸ್ಥೆಗಳನ್ನು ಮಾಡಬೇಕು ಅಂತ ಕೂಡ ಕೆಲವೆಲ್ಲ ಸಲಹೆಗಳನ್ನು ನಮಗೆ ಕೊಟ್ಟಿದ್ದಾರೆ. ಸೊ ಅಲ್ಟಿಮೇಟ್ಲಿ ನಾನು ಅರ್ಬನ್ ಡೆವಲಪ್ಮೆಂಟ್ ACS ನಾವೆಲ್ಲ ನಮ್ಮ BDA ಚೇರ್ಮನ್ರು ನಾವೆಲ್ಲ ಕೂತ್ಕೊಂಡು ಏನು ಮಾತಾಡ್ಕೊಂಡು ಅಂದ್ರೆ, ಇಡೀ ರಾಜ್ಯದಲ್ಲಿ ಎಲ್ಲ ಟೌನ್ಗಳಿಗೆ, ನಗರಗಳಿಗೆ ಕಂಪಲ್ಸರಿ ಆಗಿ ನಾವು ಈಗಿಂದನೇ ನೆಕ್ಸ್ಟ್ 25 ಇಯರ್ಸ್ಗೆ ಮೊಬಿಲಿಟಿ ಪ್ಲಾನ್ ಅನ್ನು ನಾವು ತಯಾರು ಮಾಡಿ ಪ್ರತಿಯೊಂದು ಟೌನ್ಗಳಿಗೂ ಕೂಡ
ಕಂಪಲ್ಸರಿ ಈಗಿಂದನೇ ನಾವು ರಿಂಗ್ ರೋಡ್ಗೆ ಪ್ಲಾನ್ ಹಾಕಬೇಕು. ಏಕೆಂದರೆ ಟೈಮ್ ಈಸ್ ಮನಿ. ಟೈಮ್ ಯಾರು ವೇಸ್ಟ್ ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ. ಈಗಿಂದನೇ ನಾವು ಅದಕ್ಕೆ ಮೊಬಿಲಿಟಿಗೆ ಅವ್ರಿಗೆ ಯಾವ ರೀತಿ ಗ್ರಿಡ್ ಏನೇನು ವ್ಯವಸ್ಥೆ ಮಾಡಬೇಕು. ಸೊ ಇಲ್ಲಿ ಹೆಂಗೆ ನಾವು ಈ ಪೆರಿಫೆರಿ ರಿಂಗ್ ರೋಡ್ಗಳನ್ನ ಬಿಸ್ನೆಸ್ ಕಾರಿಡಾರ್ನ ಏನು ಮಾಡದೆ ಹಂಗೆ ಬಿಟ್ಬಿಟ್ಟಿದೀವಿ. ಆ ಥರ ಆಗಬಾರ್ದು. ಈಗಿಂದನೇ ನೋಟಿಫಿಕೇಶನ್ ಆಗಬೇಕು. ಅದನ್ನು ನಾನು ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರು, ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರು ಮತ್ತು ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಮಿನಿಸ್ಟ್ರು ಸದ್ಯದಲ್ಲೇ ಒಂದು ಮೀಟಿಂಗ್ ಮಾಡಿ ಆ ಸಂಬಂಧಪಟ್ಟಂತ ಅಧಿಕಾರಿ ಮಾಡಿ ಈ ಪ್ಲಾನಿಂಗ್ ಏನಿದೆಯಲ್ಲ ಟೌನ್ ಪ್ಲಾನಿಂಗ್ ಅದನ್ನ ಮೋಸ್ಟ್ ಪ್ರಯಾರಿಟಿಗೆ ನಾವು ಇದ್ರ ಬಗ್ಗೆ, ಏಕೆಂದ್ರೆ ಅದನ್ನ ಬಹಳ ದೂರವಾಗಿ ಆಲೋಚನೆಯನ್ನ ಮಾಡ್ತಾ ಇದ್ದಾರೆ. ಸೊ ಎಲ್ಲ ನಗರಗಳಿಗೂ, ಚಿಕ್ಕ ನಗರ ಇರ್ಬೋದು ದೊಡ್ಡ ನಗರಕ್ಕೆ ಈಗಿಂದನೇ ಆ ರೀತಿ ಬೆಳವಣಿಗೆ ಆಗುವಂತ ಸಂದರ್ಭದಲ್ಲಿ ನಾವು ಅದಕ್ಕೆ ತಯಾರು ಮಾಡ್ಕೋಬೇಕು. ಅದಕ್ಕೆ ನಾನೀಗಾಗಲೇ ಈಗ ನೆಕ್ಸ್ಟ್ ಒಂದು ವಾರದಲ್ಲಿ ಅದಕ್ಕೊಂದು ಸಪ್ರೇಟ್ ಮೀಟಿಂಗ್ ಮಾಡಿ ಆ ತೀರ್ಮಾನವನ್ನ ನಾವು ಮಾಡ್ತೇವೆ. ಬಟ್ ನಮ್ಮ ದೇಶದ ಮಾನವ ಸಂಪತ್ತಿದೆಯಲ್ಲ, ಬೇರೆಯವರೆಲ್ಲ ಕೆಲವರೆಲ್ಲ ಅಲ್ಲಿ ನನಗೆ ಮೀಡಿಯಾ ಅವರೆಲ್ಲ ಪಕ್ಕದ ರಾಜ್ಯದವ್ರು ಬಂದ್ರು, ಅದನ್ನ ಕೇಳಿದ್ರು, ಇದನ್ನ ತಗೊಂಡೋದ್ರು, ಇವೆಲ್ಲ ಕೂಡ ಬೇಕಾದಷ್ಟು ನನ್ನ ಹತ್ರ ಚರ್ಚೆ ಮಾಡಿದ್ರು. ಬಟ್ ನಾನು ಅಲ್ಲಿ ಒಂದೇ ಹೇಳಿದೆ, ಆಯ್ತು ನೀವು ಏನೇ ಚರ್ಚೆ ಮಾಡಿರಿ, ಸರಿ ಒಪ್ಕೊಳ್ಳೋಣ, ಅಲ್ಲೋದ್ರು ಇಲ್ಲೋದ್ರು ಅಂತ ಹೇಳ್ತೀರಿ. ನೀವು ನಮ್ಮಲ್ಲಿರುವಂತ ಮಾನವ ಸಂಪನ್ಮೂಲ ಇಂಜಿನಿಯರ್ಸ್ನ ನೀವು ಮ್ಯಾಚ್ ಮಾಡೋಕ್ಕಾಗ್ತದ? ಟೆಕ್ನಿಕಲ್ ಪೀಪಲ್ನ ನೀವು ಮ್ಯಾಚ್ ಮಾಡೋಕ್ಕಾಗ್ತದ? ನಮ್ಮಲ್ಲಿರೋ ಇಂಜಿನಿಯರಿಂಗ್ ಕಾಲೇಜಸ್ನ, ಮೆಡಿಕಲ್ ಕಾಲೇಜಸ್ನ, ನರ್ಸಸ್ನ ಒಂದು ರಾಜ್ಯದವರು ನರ್ಸರ್ಸ್ 50,000 ಬೇಕು ಅಂತ ಹೇಳ್ತೀವಿ ಒಂದು ದೇಶದವರು. ಸೊ ಅದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಅದಕ್ಕೆ ಅವ್ರು ಏನೇನು ಪ್ರಿಸ್ಕ್ರಿಪ್ಷನ್ ಕೊಡಬೇಕು ಅಂತ ಹೇಳಿ ಅದರಲ್ಲೇ ನಾವು ಯೋಚನೆ ಮಾಡ್ತಾ ಇದೀವಿ ಅಂತ ಹೇಳಿ ಯಾರು ನಮ್ಮ ತೈವಾನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೆಂಟರ್ ಅವರು ಅದ್ರ ಬಗ್ಗೆ ಆ ಮೀಟಿಂಗ್ ಅಲ್ಲಿ ಪ್ರಸ್ತಾವನೆಯನ್ನ ಮಾಡ್ತಾ ಇದ್ರು. ಸೊ ಹಂಗೆ ನಮ್ಮಲ್ಲಿ ಏನು ನಾವು ನರ್ಸಸ್ ಕಾಲೇಜಸ್ನ ನಾವು ಮೊದಲಿಂದಲೂ ಕೂಡ ಹಿಂದೆ 20-25 ವರ್ಷದಿಂದ ನಮ್ಮ ರಾಜ್ಯ ಬೇರೆ ರಾಜ್ಯಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಮುಂದಿದ್ದು. ಸೊ ನಾವು ಅವತ್ತಿನ ಕಾಲದಲ್ಲಿ ತೆಗೆದುಕೊಂಡಂತ ತೀರ್ಮಾನ, ಇವತ್ತು ತೆಗೆದುಕೊಳ್ತಾ ಇರೋ ತೀರ್ಮಾನ, ಇದು ಬಹಳ ಅನುಕೂಲಕರವಾಗಿ ಇದೆ. ನಾವು ಮಾಡಿರುವಂತಹ ಮೆಡಿಕಲ್ ಕಾಲೇಜಸ್ ಏನಿದೆ, ಜೊತೆಗೆ ನಮ್ಮಲ್ಲಿ ಫಾರ್ಮಸಿ, ಕೆಲವು ರಾಜ್ಯಗಳು, ಪಕ್ಕದ ರಾಜ್ಯಗಳೆಲ್ಲ ಸ್ವಲ್ಪ ಫಾರ್ಮಸಿಲಿ ಕೆಲವೊಂದು ಇದೆ, ನಾನಿಲ್ಲ ಅಂತ ಹೇಳುದಿಲ್ಲ, ಜಾಸ್ತಿ ಇನ್ವೆಸ್ಟ್ಮೆಂಟು ಇದೆ. ನಮ್ಮಲ್ಲೂ ಕೂಡ ಅನೇಕ ಸ್ವಿಸ್ ಕಂಪನಿಗಳೆಲ್ಲ ಕೂಡ ಇಲ್ಲೂ ಕೂಡ ಕೆಲಸ ಮಾಡ್ತಾ ಇರೋದು, ಇವೆಲ್ಲ ಕೂಡ ಇದೆ. ಸೊ ನಾವು ಅವರು ಅದರ ಅಧ್ಯಕ್ಷರಾಗಿದ್ದಾರೆ. ಅವರು ಕೂಡ ವರ್ಲ್ಡ್ ಎಕನಾಮಿಕ್ ಫೋರಂನಲ್ಲಿ ಎಸ್ ಬ್ಯಾಂಗ್ಳೂರ್ ನಾವು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದೀವಿ ಬೆಂಗಳೂರಿಗೆ ಅನ್ನೋ ಒಂದು ಸಂದೇಶವನ್ನ ಇವತ್ತು ಅವರು ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಇನ್ನ ಅನೇಕ ಕಾರ್ಯಕ್ರಮಗಳನ್ನು ನಾವು ರೂಪಿಸ್ತೇವೆ. ಸೊ SCT ಇನಿಷಿಯೇಟಿವ್ಸ್, ಸೊ ಅದು ಕೂಡ ಗ್ಲೋಬಲ್ ಅಲ್ಲಿ ಈಗ ಫೆಬ್ರವರಿ ಅದನ್ನ ಲಾಂಚ್ ಮಾಡಲಿಕ್ಕೆ ಕೆಲವು ಕಾರ್ಯಕ್ರಮವನ್ನು ರೂಪಿಸ್ತೇವೆ. ಮಿಸ್ಟರ್ ಜಾಫೆತ್ ಮಿಯಾರೆಟ್, ಹೆಡ್ ಆಫ್ ದಿ ಸೆಂಟರ್ ಫಾರ್ ಅರ್ಬನ್ ಟ್ರಾನ್ಸ್ಫಾರ್ಮೇಶನ್, ಫಸ್ಟ್ ಡೈರೆಕ್ಟರ್ ಆಫ್ ಇನೋವೇಷನ್ ಆಫ್ ನ್ಯೂಯಾರ್ಕ್ ಸಿಟಿ, ಅವರ ಹತ್ರ ಕೂಡ ಅನೇಕ ಚರ್ಚೆಗಳನ್ನು ನಾವು ಮಾಡಿದ್ದೇವೆ. ಸೊ ಆಮೇಲೆ ಬ್ಯಾಂಗ್ಳೂರ್ನ ಏನು ಕೇಬಲ್ಗಳ ವಿಚಾರದಲ್ಲಿ ಏನು ನಮ್ಮ ಈ ಮೇಲ್ಗಡೆ ನೇತಾಡ್ತೇವೆಲ್ಲ, ನಿಮಗೆ ಕೇಬಲ್, ನಿಮಗೆ ಬೇರೆಯವರಿಗೆಲ್ಲ ಕೇಬಲ್, ಅದ್ರ ಬಗ್ಗೆ ಬೇಕಾದಷ್ಟು ಟೀಕೆಗಳೆಲ್ಲ ಕೂಡ ಇದೆ. ನಾವು ಅಂಡರ್ಗ್ರೌಂಡ್ ಮಾಡಿದ್ದೀವಿ, ಅವ್ರು ಯಾರು ಹೋಗ್ತಾ ಇಲ್ಲ, ಅದೊಂದು ದೊಡ್ಡ ಇದೆ. ಸೊ ಅದಕ್ಕೆ ಯಾವ ರೀತಿ ನೀವು ಸೆಪರೇಟ್ ಮಾಡ್ತೀರಿ ಪರ್ಮನೆಂಟ್ ಆಗಿ ಎತ್ತು ಕೂಡ ಕೆಲವು ಅನೇಕ ಸಲಹೆಗಳನ್ನು ಕೊಟ್ಟಿದ್ದಾರೆ. ನಾವು ಕಟ್ ಮಾಡೋಣ ಅಂದ್ರೆ ನೀವು ಟಿವಿ ಇರೋಲ್ಲ, ನಮಗೆ ನಮ್ದೆಲ್ಲ ಬಿಸ್ನೆಸ್ ತೊಗೊಳಕ್ಕೆ ಅಂತ ನೀವು ಹೇಳ್ತೀವಿ, ಅವರು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಆ ಕೇಬಲ್ಗಳಲ್ಲಿ ಅವ್ರದ್ದು ಬಿಸ್ನೆಸ್ ಎಲ್ಲ ನಡೀತಾ ಇದೆ. ಸೊ ವರ್ಲ್ಡ್ ಎಕನಾಮಿಕ್ ಫೋರಲ್ಲಿ ಎಸ್ಪೆಷಲಿ ಆನ್ ಅರ್ಬನ್ ಇನೋವೇಷನ್ ಅಂಡ್ ಅಪ್ಲಿಕಿಂಗ್ ಪ್ಲಾಟ್ಫಾರ್ಮ್, ಕೆಲವು ಅನಿವೇಟರ್ ಕಂಪನೀಸ್ಗೆ ಬೆಂಗಳೂರು ಸಿಟಿಲಿ ಕೆಲಸ ಮಾಡಲಿಕ್ಕೆ ಅವೆಲ್ಲದಕ್ಕೂ ಕೂಡ ನಾವು ಈಗಾಗಲೇ ಕೆಲವು ವಿಚಾರಗಳನ್ನು ಚರ್ಚೆಯನ್ನು
ಮಾಡಿದ್ದೇವೆ. ಆಮೇಲೆ ನಮ್ಮ ಇಂಡಿಯನ್ ಅಂಬಾಸಿಡರ್ ಸ್ವಿಟ್ಜರ್ಲ್ಯಾಂಡಲ್ಲಿ ಮಿಸ್ಟರ್ ಮಾರ್ಡು ಕುಮಾರ್ ಅವರು ಕೂಡ ನಮ್ಮನ್ನ ರಿಸೀವ್ ಮಾಡಿಕೊಂಡು ಜೊತೆಗೆ ಬಂದು ನಮ್ಮ ಕರ್ನಾಟಕ ಪೆವಿಲಿಯನ್ಗೆ ಬಂದಿದ್ರು, ನಮ್ಮ ಹತ್ರ ಚರ್ಚೆ ಮಾಡಿದ್ರು. ಸೊ ಅವರು ನಮಗೆ ನಾವೇನೇನು ಅವ್ರಿಗೆ ಬಹಳ ಜನ ಸ್ವಿಟ್ಜರ್ಲ್ಯಾಂಡಿಂದ ಕೂಡ ಈ ಕರ್ನಾಟಕ ರಾಜ್ಯಕ್ಕೆ ಬೆಂಗಳೂರಿಗೆ ಬರಬೇಕು ಅನ್ನೋದನ್ನ ಪಟ್ಟಿಯನ್ನು ಕೂಡ ಕೊಟ್ಟಿದ್ದಾರೆ. ನಾವು ಅವ್ರ ಜೊತೆ ಮಾತಾಡ್ಕೊಂಡು ಹೋಗೋಣ ಮಾತಾಡೋಣ ಅಂತೇಳಿ ಅವ್ರಿಗೆ ಹೇಳಿದ್ದೇವೆ. ಸೊ ಬಹಳ ಜನ ಅದಕ್ಕೆ ಮಾಡಿದ್ದಾರೆ. ಆಮೇಲೆ ಬ್ಯಾಟ್ರಿ ಟೆಕ್ನಾಲಜೀಸ್ ಅವರು ಕೂಡ ಅಮರಾಜ ಗ್ರೂಪ್ನವರು ಕೂಡ ಅವರು ಬಂದಿದ್ರು. ಮತ್ತೆ ನಮ್ಮ IMF ಸಂಬಂಧಪಟ್ಟಂತೆ ಫಾಸ್ಟ್ ಟೆಕ್ನಾಲಜಿ ಗೀತಾ ಗೋಪಿನಾಥನ್ ಅವರು ಕೂಡ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಮ್ಮ ಜೊತೆ ಸಂಪರ್ಕ ಮಾಡಿದ್ದಾರೆ. ಆಮೇಲೆ ನಮ್ಮ ರಾಜ್ಯದವರು ಬಹಳ ಪ್ರಮುಖವಾಗಿ ನಾನು ಹೆಸರುಗಳು ಹೇಳಿದ್ರೆ ಒಬ್ಬ ಹೆಸರು ಹೇಳಿದ್ರೆ ಒಬ್ಬರು ಬಿಟ್ಟರೆ ತಪ್ಪಾಗ್ತದೆ, ಲಿಸ್ಟ್ ರಿಲೀಸ್ ಮಾಡಿಸ್ತೀನಿ ನಾನು. ಬಹಳ ಜನ ಎಲ್ಲ ಬಂದು ಆ ಗ್ರೂಪ್ ಅವರೆಲ್ಲ ಬಂದು ಅವ್ರ ಬಿಸ್ನೆಸ್ ಪ್ಲಾನ್ ಎಕ್ಸ್ಪಾನ್ಷನ್ಗೆ ನಮ್ಮ ಜೊತೆ ಕೊಟ್ಟಿದ್ದಾರೆ. ನಾವು ಯಾವ ರೀತಿ ಮಾಡ್ತೀವಿ ಅಂತ. ಕೆಲವೆಲ್ಲ ನಾವಿಲ್ಲೇ ಸೈನ್ ಮಾಡ್ತೀವಿ ಅಂತ ಹೇಳಿದ್ರು. ನಾವು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟಲ್ಲಿ MB ಪಾಟೀಲ್ ಅವರ ಮುಖಂಡತ್ವದಲ್ಲಿ ನಡೀತು. 11 ಲಕ್ಷ ಕೋಟಿ ಈಗಾಗಲೇ 50% ಈಗಾಗಲೇ ಗ್ರೌಂಡ್ ಆಗ್ತಾ ಇದೆ. ಅದಕ್ಕೆ ನಾವು ಇಲ್ಲೇ ಮಾಡೋಣ ಅಂತೇಳಿ ಹೇಳಿದ್ದೇವೆ. ಸೊ ಎಸ್ಪೆಷಲಿ ನಮ್ಮ IT ಸಿಟಿ ಏನು ನಮ್ಮ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಟಿ ಬಿಡದಿ ಮಾಡಬೇಕು ಅಂತ ನಾವು ಹೊರಟಿದ್ದೀವಿ. ಅದಕ್ಕೂ ಬಹಳ ಜನ ಆಕರ್ಷಣೆಯನ್ನ ವ್ಯಕ್ತಪಡಿಸಿದ್ದಾರೆ. ನಾನು ಒಂದು ಹೇಳ್ತೀನಿ ನಿಮಗೆ, ಬಹಳ ಜನ ವಿರೋಧ ಮಾಡ್ತಾ ಇರ್ಬೋದು ರಾಜಕೀಯವಾಗಿ. ಯಾರನ್ನು ಕೂಡ ರೈತರು ಇವತ್ತು ಕೆಲವರು ರಾಜಕೀಯವಾಗಿ ವಿರೋಧ ಮಾಡ್ತಾ ಇರ್ಬೋದು ಕೆಲವರು ಕೇಳಿ. ರೈತರೇ ತಾನೇ ಬಿಟ್ಕೊಡುವಂತ ಕಾಲ. ಆ ಒಂದು ಅಭಿವೃದ್ಧಿನ ಯಾರು ಕೂಡ ನಿಲ್ಲಿಸಲಿಕ್ಕೆ ಸಾಧ್ಯ ಆಗುದಿಲ್ಲ. ನಾನು ಯಾರ ಮೇಲೆ ಚಾಲೆಂಜಿಂಗ್ ಮಾಡಕ್ ಹೋದ್ರೆ ರೈತರೇ ವಾಲಂಟಿಯರ್ ಆಗಿ ಅವ್ರಿಗೆ ಒಳ್ಳೆ ಫೆಸಿಲಿಟಿ ಸಿಕ್ಕುವಾಗ, ಒಳ್ಳೆ ಹಣ ಸಿಕ್ಕುವಾಗ, ಈಗ ನಾನು ಬೇರೆ ಪೆರಿಫೆರಲ್ ರಿಂಗ್ ರೋಡ್ ಬಗ್ಗೆ, ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಬಗ್ಗೆ ನಾನು ಏನು ಆಫರ್ ಮಾಡಿದ್ದೀನಿ ರೈತರಿಗೆ, ಬಹುಶಃ ದೇಶದಲ್ಲಿ ಎಲ್ಲೂ ಕೂಡ ನಾನು ಕೊಟ್ಟಿರುವಂತ ಆಫರು ಮಾಡಕ್ಕಾಗಿಲ್ಲ. ಅದು ಕೂಡ ಬಂದು ನನ್ನ ಹತ್ರ ವ್ಯಕ್ತಪಡಿಸಿದ್ದಾರೆ. ಯಾಕೆಂದ್ರೆ ಬೆಂಗಳೂರು ಸುತ್ತಲೂ ಸಿಟಿ ಒಳಗಡೆ ಬರದೆ ವಾಹನಗಳೆಲ್ಲ ಹೊರಗಡೆಗೆ ಹೋಗಬೇಕು ಅನ್ನೋದಕ್ಕೆ ನಾವೇನು ತೀರ್ಮಾನ ಮಾಡಿದ್ದೇವೆ, ಅದಕ್ಕೆಲ್ಲ ಕೂಡ ಒಪ್ಕೊಂಡಿದ್ದಾರೆ. ನಾನು ಡೊನಾಲ್ಡ್ ಟ್ರಂಪ್ ಅವರ ಕಾರ್ಯಕ್ರಮದಲ್ಲಿ ಕೂಡ ನಾನು ಅವರು ಏನು ಇಡೀ ದೇಶಕ್ಕೆ, ಹೊರಗಡೆ ದೇಶಗಳಿಗೆ ಏನು ಸಂದೇಶ ಕೊಟ್ಟರು ಅದು ಕೂಡ ಗಮನಿಸಿದೆ. ಒಂದೂವರೆ ಗಂಟೆ ವೆಯ್ಟ್ ಮಾಡಿದೆ ಫಸ್ಟ್ ಸ್ಟಾರ್ಟಿಂಗ್. ಅದಕ್ಕೆ ಬಹಳ ದೊಡ್ಡ ಕ್ಯೂ ಇತ್ತು. ಎಷ್ಟೇ ದೊಡ್ಡವರಾದ್ರೆಲ್ಲ ಕ್ಯೂ ಅಲ್ಲಿ ನಿಂತ್ಕೊಳ್ಬೇಕಾದಂತಹ ಪರಿಸ್ಥಿತಿ ಇತ್ತು ಅವರ ಭಾಷಣ ಕೇಳಬೇಕು ಅಂತೇಳಿ. ನನಗೆ ಮೊದಲನೇ ಒಂದು ಅವಕಾಶನೇ ಸ್ವಲ್ಪ ಮುಂಚಿತವಾಗಿ ನನಗೆ ಎಕನಾಮಿಕ್ಸ್ ಅಲ್ಲಿರುವಂತಹ ಬಿಸಿನೆಸ್ ಲೀಡರ್ಸ್ ಮತ್ತು ಸ್ಟೇಟ್ ಹೆಡ್ಗಳು ಆದ್ಮೇಲೆ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ರು. ಸೊ ಫಾರ್ಚೂನ್ ಒಂದು 50 CEOಗಳು ಅಲ್ಲಿ ಲೈವ್ ಸೆಷನ್ ಅಲ್ಲಿ ಅವರು ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು. ಸೊ ಇನ್ನ ಬಹಳ ಜನ ಫೈನಾನ್ಸ್ ಮಿನಿಸ್ಟರ್ ಆಫ್ ಸೌದಿ ಅರೇಬಿಯಾ ಅವರು ಕೂಡ ನನ್ನನ್ನು ಭೇಟಿ ಮಾಡಿದ್ರು. ಬಹಳ ಜನ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ನಮ್ಮ ಭಾರತದ ಜೊತೆ ಸಂಬಂಧವನ್ನು ಇಟ್ಕೊಂಡು ಕರ್ನಾಟಕ ರಾಜ್ಯಕ್ಕೆ ಬರಲಿಕ್ಕೆ ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ. ಲಾಸ್ಟ್ ಅಲ್ಲಿ ಸೊಮಾಲಿ ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಕೂಡ ನಾನು ಭೇಟಿ ಮಾಡಿದ್ದೆ. ಅವರು ಕೂಡ ನಮ್ಮ ಹತ್ರ ಸಿಕ್ಕಿ ಅವ್ರಿಗೂ ಸ್ವಲ್ಪ ಕರ್ನಾಟಕ, ಬೆಂಗಳೂರು ಬಗ್ಗೆ, ನಮ್ಮ ಕರ್ನಾಟಕ ಮತ್ತು ಭಾರತದ ಬಗ್ಗೆ ಹೆಚ್ಚಿಗೆ ತಿಳ್ಕೊಂಡಿದ್ದಾರೆ. ಅನೇಕ ಸಂದರ್ಭದಲ್ಲಿ ಚರ್ಚೆಯನ್ನು ನಾವು ಮಾಡಿದ್ದೇವೆ. ಸೊ ಗ್ರೀನ್ ಕೋ ಅವರು ಕೂಡ ಅಲ್ಲಿ ಸಿಕ್ಕಿದ್ರು. ನಮ್ಮ ಒಂದು ಅಗ್ರಿಮೆಂಟ್ ಕೂಡ ಇದೆ ಅವರ ಜೊತೆ. ನಾವು ಪಂಪ್ಡ್ ಪವರ್ ಸಪ್ಲೈ, ಪಂಪ್ ಸ್ಟೋರೇಜ್ ಒಂದು ಇದೆ. ಅವರು ಹೈದರಾಬಾದ್ ಅವರು ಕೂಡ ಈಗಾಗಲೇ ಆಂಧ್ರಲ್ಲಿ ಒಂದು ಈಗಾಗಲೇ ಕಾರ್ಯರೂಪಕ್ಕೆ ತಂದಿದ್ದಾರೆ. ಈಗ ಹೊಸದಾಗಿ ಅವರು ಒಂದು ಗ್ರೀನ್ ಎನರ್ಜಿ ಹೈಡ್ರೋಜನ್ ಅದರ ಬಗ್ಗೆ ಕೂಡ ಅವರು ಅಲ್ಲೊಂದು ಅಗ್ರಿಮೆಂಟ್ನ ಸೈನ್ ಮಾಡಿದ್ರು. ಸೊ ನಮ್ಮಲ್ಲೂ ಕೂಡ ಅವರು ಇದೆ.
ಬಹಳ ಜನ ಸೌತ್ ಅಮೆರಿಕನ್ ತೋರಿಸಿದ್ದಾರೆ. ಸೊ ಹಿಂಗೆ ಇವತ್ತು ಬಹಳ ಜನ ನಮ್ಮ ದಾವಸ್ ಭೇಟಿ ಮಾಡೋಂಥ ಸಂದರ್ಭದಲ್ಲಿ ಅವರ ಅಭಿಮಾನ ವ್ಯಕ್ತಪಡಿಸಿದ್ದಾರೆ. ನಾನು ನಮ್ಮ ಟೀಮ್ ಏನಿತ್ತು, ನಮ್ಮ ಆಫೀಸರ್ಸ್ ಟೀಮ್, ನಮ್ಮ ಇಂಡಸ್ಟ್ರಿ ಸೆಕ್ರೆಟರಿ ಸೆಲ್ವಕುಮಾರ್, ಮಿಸ್ಟರ್ ಗುಂಜನ್, ಆಮೇಲೆ ನಮ್ಮ ಬಾಷ್ ಟೀಮ್ನವರು, ಬಾಷ್ ಟೀಮ್ ಅವರು ಕೂಡ ಬಹಳ ನಮಗೆ ಕೋಆಪರೇಟ್ ಮಾಡಿದ್ರು. ಸೊ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಟೀಮ್ ಇಲ್ಲೇ ನಿಮ್ಮ ಎದುರುಗಡೆ ಇದೆ. ಅವರೆಲ್ಲ ಕೂಡ ನಮ್ಮ ರಾಜ್ಯದ ಬಗ್ಗೆ ಏನೇನು ಮಾಡಿದ್ರು, ಪ್ರತಿಪಾದನೆ ಮಾಡಿದ್ರು. ಸೊ ವಿಶೇಷ ನಮ್ಮಲ್ಲಿ ನೀರು ಚೆನ್ನಾಗಿದೆ, ಕುಡಿಯೋ ನೀರಿಗಿರ್ಬೋದು, ಬೇರೆ ಬೇರೆ ಅವ್ರ ಇಂಡಸ್ಟ್ರೀಸ್ಗೆ ನೀರು ಸಫಿಷಿಯೆಂಟ್ ಆಗಿದೆ, ಪವರ್ ಇದೆ, ಇದೆಲ್ಲ ಕೂಡ ಒಪ್ಕೊಂಡಿದ್ದಾರೆ. ನನಗೆ ಸ್ಪೆಷಲ್ ಆಗಿ ಈ ಪಾರ್ಕಿಂಗ್ ವ್ಯವಸ್ಥೆ ಬಗ್ಗೆ ನಾನು ಡಿಸ್ಕಷನ್ ಅಲ್ಲಿ ನನ್ನ ಪ್ಯಾನಲ್ ನಾನು 7 ನಿಮಿಷ ಟೈಮ್ ಕೊಟ್ಟರು ಫಸ್ಟ್. ಅದಾದ್ಮೇಲೆ ಇನ್ನೊಂದು 7 ನಿಮಿಷ, 11-12 ನಿಮಿಷಕ್ಕೆ ನನ್ನ ಬೆಂಗಳೂರು ವಿಚಾರ, ರಾಜ್ಯದ ವಿಚಾರ, ಈ ಅರ್ಬನೈಸೇಷನ್ ಬಗ್ಗೆ 40-25 ವರ್ಷ ಏನ್ ನೀವು ಪ್ಲಾನ್ ಮಾಡ್ತೀರಿ ಅನ್ನೋದ್ರ ಬಗ್ಗೆ ನಾವು ಮಾತಾಡಿದಾಗ ಅವರು ನನಗೆ ಪಾರ್ಕಿಂಗ್ ಸೊಲ್ಯೂಷನ್ ಅನ್ನು ತೋರಿಸಿದ್ದಾರೆ. 1:1 ಯಾವ ರೀತಿ ರೋಡ್ ಪಕ್ಕದಲ್ಲಿ, ಇಲ್ಲೊಂದು ಪಕ್ಕದಲ್ಲಿ 30-40 ಸೈಟಲ್ಲಿ, 60-40 ಸೈಟಲ್ಲಿ ಹೆಂಗೆ ಪಾರ್ಕಿಂಗ್ ನ ಸ್ಟ್ಯಾಕ್ಟರ್ ಪಾರ್ಕಿಂಗ್ ಮಾಡಿ ಲಿಫ್ಟ್ಗಳಲ್ಲಿ ತೆಗೆದುಕೊಂಡು ಹೋಗುವಂತ ಒಂದು ಸೊಲ್ಯೂಷನ್ ಕೂಡ ತೋರಿಸಿದ್ದಾರೆ. ಅದನ್ನೆಲ್ಲ ನೋಡಿ ಬಂದಿದ್ದೇನೆ ನಾನು. ಸೊ ಅನೇಕರು, ಆಮೇಲೆ ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್ ಕೂಡ ಅವರು ಕೂಡ ಅವರ ಅನುಭವನ ತಿಳಿಸಿದ್ದಾರೆ. ಅವರು ಮಾಡ್ತಾ ಇರುವಂತಹ ಟನಲ್ಗಳ ಬಗ್ಗೆ, ಈಗ ಜಪಾನ್ ಅವ್ರ ಹತ್ರ ಸಂಪರ್ಕ ಮಾಡಿಕೊಂಡು ಅವರು ನಮ್ಮದೇ ಆದಂತಹ ಸರ್ವಿಸ್ ಸ್ಟ್ರಗಲ್ ಮಾಡ್ತಾ ಇರೋ ಬಗ್ಗೆ ನಾನು ಕೆಲವು ಕಡೆ ಅಲ್ಲಿ ಬರ್ತೀನಿ ಅಂತ ನಾನು ಒಪ್ಕೊಂಡಿದ್ದೀನಿ. ನನ್ನ ಟೀಮ್ ಕರ್ಕೊಂಡು ಅಲ್ಲಿ ಬೆಸ್ಟ್ ಪ್ರಾಕ್ಟೀಸಸ್ನ ಅಲ್ಲೂ ಕೂಡ ನೋಡೋಣ ಅಂತೇಳಿ ನಾನು ಒಪ್ಕೊಂಡಿದ್ದೀನಿ. ಅವರು ಬಹಳ ಹೊತ್ತು ಸುಮಾರು ಮಾತಾಡಿದ್ದಾರೆ, ಅವರ ಅನುಭವ ಎಲ್ಲ ತಿಳಿಸಿದ್ದಾರೆ. ಅವರ ರೇಟ್ಸ್ ಬಗ್ಗೆ ಚರ್ಚೆ ಮಾಡಿದ್ದೇವೆ, ಅವ್ರ ಮಿಷಿನ್ಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ, ಟನ್ ಮಿಷಿನ್ ಬಗ್ಗೆ ಚರ್ಚೆ ಮಾಡಿ. ಯಾಕೆಂದ್ರೆ ನಾವು ಒಂದು ಮಾಡ್ತಾ ಇರ್ಬೋದು, ಅವರು 16 ಮಾಡ್ತಾ ಇದ್ದಾರೆ, ಮಹಾರಾಷ್ಟ್ರ ಅವರು ಜಪಾನ್ಗೆ ಹೋಗಿದ್ದಾರಂತೆ. ಜಪಾನು ಜೈಕಾ ಜೊತೆ ಒಪ್ಪಂದ ಮಾಡಿಕೊಂಡಿದ್ದ ಬಗ್ಗೆ ಎಲ್ಲ ಕೂಡ ಅವರು ತಿಳಿಸಿದ್ದಾರೆ. ಸೊ ನಾವು ಬರ್ತೀವಿ ಅಂತ ಹೇಳಿದ್ದೇವೆ. ಸ್ಲಮ್ ಡೆವಲಪ್ಮೆಂಟ್ ಯಾವ ರೀತಿ ಅವರ ಕಾನ್ಸೆಪ್ಟ್ ಇದೆ, ಏನು ಅಂತ ಒಂದಿನ ಯಾವ್ದಾದ್ರು 2 days ಪ್ಲಾನ್ ಹಾಕೊಂಡು ಬರ್ತೀವಿ ಅಂತ ಅವರು ಹೇಳಿದ್ದೇವೆ. ಸೊ ಅದೆಲ್ಲ ಕೂಡ, ಯಾಕೆಂದ್ರೆ ನಮ್ಮ ರೇಟ್ಸು ಅವ್ರ ರೇಟ್ಸ್ ಎಲ್ಲ ನಾವು ನೋಡಬೇಕಲ್ಲ, ಅದೆಲ್ಲ ಕೂಡ ನಾವು ಚರ್ಚೆ ಮಾಡಿದ್ದೇವೆ. ಚರ್ಚೆ ಮಾಡಿ ಬಹುಶಃ ಈ ಟೀಮು ಬಹಳ ಚೆನ್ನಾಗಿ ಕೆಲಸ ಮಾಡ್ತು. ನನಗೊಂದು ಬಹಳ ಸಂತೋಷ ಏನಂದ್ರೆ ಬಹಳ ಡೀಟೇಲ್ ಇದೆ ಇಲ್ಲಿ, ನಾನು ನಿಮ್ಗೆ ಹೇಳುತ್ತದ್ದು ಸ್ವಲ್ಪನೇ ನಿಮ್ಗೆ ಹೇಳ್ತಿದ್ದಾನೆ, ಟೈಮ್ ಸಂಬಂಧ ಬಂದಾಗ ನಾನು ಹೇಳ್ತೀನಿ. ಬಟ್ ಒಂದು ಒಳ್ಳೆ ನನಗೆ ಎಕ್ಸ್ಪ್ರೆಷನ್, ನನ್ನ ವೈಯಕ್ತಿಕವಾಗಿ ರಾಜ್ಯಕ್ಕೆ ಒಂದು ಒಳ್ಳೆ ಇದೊಂದು ಅನುಭವ. ಮುಂದಕ್ಕೆ ನಾವು ನಮ್ಮ ರಾಜ್ಯನ ಹೊಸ ರೂಪಕ್ಕೆ, ಏಕೆಂದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ನಮ್ಮಲ್ಲಿ ಅಟ್ರಾಕ್ಟ್ ಮಾಡಬೇಕಾದ್ರೆ, ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡಬೇಕಾದ್ರೆ, ಆಮೇಲೆ ಕಾನೂನಿಗೆ ನಮ್ಮ ಜನರಿಗೆ ಗೌರವನ್ನ ಕೊಡುವಂತದ್ದು ನಾವು ಕಲಿಸ್ಬೇಕು. ನಾವು ಯಾರು ಒಂದು ವೆಹಿಕಲ್ ನ ಒಂದು ಓವರ್ಟೇಕ್ ಮಾಡ್ತೀವಿ, RTOನೇ ಸಿಂಗಲ್ ವೆಹಿಕಲ್ ಅವರು ಲೈನಲ್ಲೇ ಇರ್ತಿದ್ದಾರೆ ಹೊತ್ತು ಜಾಗ ಇದೆ ಅಂತ ಅಂದ್ಬಿಟ್ಟು ಒಬ್ಬರು ಓವರ್ಟೇಕ್ ಮಾಡ್ತೀವಿ. ನಾನು ಕೇಳಿದೆ, ಯಾಕೆಂದ್ರೆ ನಡೀಲಿ ಸ್ವಲ್ಪ ಅರ್ಜೆಂಟು, ಅಲ್ಲಿ ಹೋಗ್ಬೇಕು, ಏನ್ ಮಾಡಿದ್ರು ಅವ್ರು ಯಾವ ಡ್ರೈವರ್ಗಳು ಅವ್ರು ಏನ್ ರೆಸ್ಪೆಕ್ಟ್ ಕೊಡಬೇಕು ಅಷ್ಟು ಕೊಡಬೇಕು, ಇಲ್ಲಾಂದ್ರೆ ನಮ್ಮ ಲೈಸೆನ್ಸ್ ಹೋಗ್ತದೆ, ನಮ್ಗೆ ಇಷ್ಟು ಫೈನ್ ಬರ್ತದೆ ಅಂತೇಳಿ ಎಲ್ಲರೂ ಕೂಡ ಬಹಳ ಕಾನೂನಿಗೆ ಗೌರವವನ್ನು ಕೊಡುವಂತ ಒಂದು ಪದ್ಧತಿ, ಆ ಕ್ಲೀನಿನೆಸ್ಸು. ಬಟ್ ಅದು ಬಿಡಿ, ಅಲ್ಲಿರೋಂಥ ವಾತಾವರಣ, ಹಿಮ ಅವೆಲ್ಲ ನೋಡಿದ್ರೆ ಅದು ಸ್ವರ್ಗ ಲೋಕದ ತರನೇ ಇದೆ, ಅದು ಬೇರೆ ವಿಚಾರ. ಬಟ್ ಬೇರೆ ದೇಶದ ಒಂದು ಕಾನೂನಿಗೆ ಗೌರವ ಕೊಡುವಂಥದ್ದು ಇದೆಯಲ್ಲ, ಇದು ಬಹಳ ಪ್ರಮುಖವಾದ್ದು. ನಮ್ಮ ಜನರಿಗೆ ನಾವು, ನಮ್ಮ ಪೀಳಿಗೆಗೆ ಅದನ್ನೆಲ್ಲ ನಾವು ತಿಳಿಸುವಂತ ಕೆಲಸಕ್ಕೆ ಎಲ್ಲ ಸರ್ಕಾರಗಳು ನಾವೆಲ್ಲ ಒಂದಾಗಬೇಕು. ಬಟ್ ಇಷ್ಟು ದೊಡ್ಡದಾಗಿ ಹೆಚ್ಚು ಕಮ್ಮಿ ಆಲ್ಮೋಸ್ಟ್ ನಮ್ಮ ಭಾರತದಿಂದ ಇರಲಿ, ಇಡೀ ಪ್ರಪಂಚದ ಎಲ್ಲ ದೊಡ್ಡ 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 ಬಿಸ್ನೆಸ್ ಮನ್ ಎಲ್ಲ ರೋಡಲ್ಲೇ ನಡ್ಕೊಂಡು ಕೈಯಲ್ಲಿ ಒಂದು ಬ್ಯಾಗ್ ಹಿಡ್ಕೊಂಡು ಹೋಗಿ ವೆನ್ಯೂಗೆ ಹೋಗೋದು ಬರೋದು ಮಾಡೋದು, ಟ್ರಾಫಿಕ್ ಅಲ್ಲಿ ತಗಲಾಕೊಳ್ಳೋದು ಬೇಡ ಅಂತೇಳಿ 1 ಕಿಲೋಮೀಟರ್ 2 ಕಿಲೋಮೀಟರ್ ನಡ್ಕೊಂಡು ಹೋಗಿ ಬರೋಂಥದ್ದು. ಇಡೀ ಊರ್ನೇ ಖಾಲಿ ಮಾಡಿಬಿಟ್ಟು ಬೇರೆಯವ್ರಿಗೆ, ಆರ್ಗನೈಸರ್ಸ್ಗೆ ಕೀ ಕೊಟ್ಬಿಡ್ತಾರೆ.
ಒಂದು ವಾರ 10 ದಿನ ಹೊರಟೋಗ್ತಾರೆ. ಸೊ ಎಲ್ಲ ಮನೆಗಳಲ್ಲಿ ಸಣ್ಣ ಒಂದು ಇವತ್ತೆಲ್ಲ ಮ್ಯಾಕ್ಸಿಮಮ್ ಒಂದು 20 ಹೋಟ್ಲ್ ಇರ್ಬೋದಂತ ಅವಸ್ಥೆಯಲ್ಲಿ. 20 ಹೋಟ್ಲ್ ಮೇಲೆ ಇಲ್ಲ. ಸಾವಿರಾರು ಜನ ಇವತ್ತು 50-60 ಸಾವಿರ ಜನ ಅಲ್ಲಿ ತಲುಪಿರ್ತಾರೆ. ಸೊ ಎಲ್ಲರಿಗೂ ಕೂಡ ಅವ್ರ ಮನೆಗಳನ್ನೇ ಬಿಟ್ಟು ಹೋಗಿರ್ತಾರೆ. ಸೊ ಹಂಗೆ ನಮಗೂ ಕೂಡ ಕೆಲವರು ಅಪಾರ್ಟ್ಮೆಂಟ್ ಕೊಟ್ಟಿದ್ರು, ಕೆಲವರು ಹೋಟ್ಲಲ್ಲಿದ್ದು ಆಫೀಸ್ಗಳನ್ನ ಬಿಟ್ಟು ಕೊಟ್ಬಿಟ್ಟಿದ್ರು, ಅಲ್ಲೇ ಬಿಸ್ನೆಸ್ ಸೆಂಟರ್ಗಳು ಕ್ರಿಯೇಟ್ ಮಾಡ್ಕೊಂಡಿದ್ದು. ಆ ರೀತಿ ಬಹಳ ವಿಶೇಷವಾದಂಥ ಅನುಭವ ನಾನಲ್ಲಿ ನೋಡಿದ್ದೇನೆ. ಸೊ ಅವ್ರು ಮಾರ್ಕೆಟಿಂಗ್ ಯಾವ ರೀತಿ ಮಾರ್ಕೆಟ್ ಮಾಡಿದ್ರು, ಇಡೀ ಪ್ರಪಂಚನೇ ಮಾರ್ಕೆಟ್ ಮಾಡಿದ್ರು. ಇದ್ದಿದ್ದು ನಮ್ಮ ಸದಾಶಿವನಗರದ ಒಂದೂವರೆ ಅಷ್ಟು ಇರ್ಬೋದಷ್ಟೇ. ಇಡೀ ದಾವಸ್ ಇರೋದೇ ಅಷ್ಟು. 50 ವರ್ಷದಿಂದನೇ ಅವ್ರು ಮಾಡಿದಂಥ ರೈಲ್ವೆ ಲೈನ್ಗಳು, ಆ ಪೀಕಿಗೆ ಜಾಗ, ಅವನ್ನೆಲ್ಲ ಕಣ್ಣಲ್ಲಿ ನಾನು ಬಾಯಲ್ಲಿ ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ದೃಶ್ಯಗಳನ್ನು ನೋಡೋಂಥ ಒಂದು ಭಾಗ್ಯ ನಮ್ಮ ರಾಜ್ಯದ ಜನತೆ ನೀವೆಲ್ಲ ಕೊಟ್ಟಿದ್ದೀರಿ. ಸೊ ಮುಗಿಸ್ಕೊಂಡು ಬಂದಿದೆ. ಇನ್ನು ಕೆಲವು ವಿಚಾರಗಳನ್ನ ಬೇರೆ ಸಂದರ್ಭದಲ್ಲಿ ನಾನು ಮಾತಾಡ್ತೀನಿ. ಕೆಲವು ಡೀಟೇಲ್ ಇನ್ಫಾರ್ಮೇಶನ್ ನಾನು ಕೊಡ್ತೀನಿ. ಕೆಲವು ಎಂ ಬಿ ಪಾಟೀಲ್ ಅವರು ಡೀಟೇಲ್ ಲಿಸ್ಟ್ನ ಅವರಿಗೆ ರಿಲೀಸ್ ಮಾಡೋಕ್ಕೆ ನಾನು ಹೇಳ್ತೀನಿ. ಯಾಕೆಂದ್ರೆ ಅವರು ಬಹಳ ಪ್ರಮುಖವಾಗಿ ಜಾಸ್ತಿ ಡಿಸ್ಕಷನ್ನು ಇಂಡಸ್ಟ್ರಿಯಲಿಸ್ಟ್ ಜೊತೆ ಅವರು ಕೂಡ ನಮ್ಮ ಟೀಮ್ ಜೊತೆ ಮಾಡಿದ್ದಾರೆ. ನಾನು ಒಳಗಡೆ ಸೆಷನ್ ಅಲ್ಲಿ ಒಳಗಡೆ ಇದ್ದೆ, ಅವರು ಹೊರಗಡೆ ಎಲ್ಲರ ಅವರು ಡಿಸ್ಕಷನ್ ಮಾಡಿದ್ದಾರೆ. ಎಷ್ಟು ಕಂಪನಿಗಳು ಬರ್ಬೋದು ಸರ್ ಕರ್ನಾಟಕಕ್ಕೆ? ನೋಡಿ, ಒಂದು 65 ದೇಶದವರು ಅಲ್ಲಿ ಬಹಳ ಪ್ರಮುಖ ದೇಶದವರೆಲ್ಲ ಚರ್ಚೆ ಮಾಡಿದ್ದಾರೆ. 45 ಕಂಪನಿಗಳು ನಮ್ಮ ಹತ್ರ ಮಾತಾಡಿದ್ದಾರೆ. ಏನೇನಿದೆ ಅಂತ 45 ಕಂಪನಿಗಳು ಮಾತಾಡಿದ್ದಾರೆ. ಸೊ ಎಲೆಕ್ಟ್ರಾನಿಕ್ಸ್ ಬಗ್ಗೆ, ನ್ಯಾನೋ ಟೆಕ್ನಾಲಜಿ ಬಗ್ಗೆ ನಾವು ಇಲ್ಲಿ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಏನೊಂದು ಕಾರ್ಯಕ್ರಮ ಮಾಡಿದ್ರು, ಟೆಕ್ ಸಮಿಟ್, ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರಲ್ಲೇ ಚಿಕ್ಕಮಿ ಬಂದು ನನಗೆ ಬೇರೆ ಬೇರೆ ದೇಶದ ಮಂತ್ರಿಗಳೆಲ್ಲ ಏನು ಬಂದರು, ಅವರೆಲ್ಲ ಬಂದು ನಮ್ಮನ್ನು ಭೇಟಿ ಮಾಡಿದ್ರು. ನ್ಯಾನೋ ಟೆಕ್ನಾಲಜಿ ಬಗ್ಗೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ